ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್ ಗುಜರಾತ್. ನಾವು ನಿಮಗೆ ಗೊತ್ತಿದ್ದಂಗೆ ಡೈಲಿ ಬರ್ತೀವಿ, ಡೈಲಿ ಒಂದೊಂದು ಐಟಮ್ ಹೊಸ ಹೊಸ ತೊಗೊಂಡ್ಬರ್ತೀವಿ, ಹೊಸ ಹೊಸ ಐಟಮ್ ನಿಮ್ಮ ಎದುರುಗಡೆ ತೋರಿಸ್ಕೊಡ್ತೀವಿ. ಯಾವ ಐಟಮ್ ತೋರಿಸ್ಕೊಡ್ತೀವಿ ಅದು ಯಾವುದು ಈಗ ಟ್ರೆಂಡಿಂಗ್ನಲ್ಲಿ ನಡೀತಿದೆ, ಫ್ಯಾಷನಬಲ್ ಇದೆ, ಫ್ಯಾಷನ್ ಪ್ರಕಾರ ಏನು ನಡೀತಿದೆ, ನಿಮ್ಮ ಕಸ್ಟಮರ್ ಯಾವ ರಿಕ್ವೈರ್ಮೆಂಟ್ ಮಾಡಕತ್ತಿದ್ದಾರೆ ಆ ಟೈಪ್ ಎಲ್ಲ ಐಟಮ್ಸ್ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಫ್ರೆಂಡ್ಸ್, ಇದೇ ಟೈಪು ಮತ್ತೆ ರಿಕ್ವೈರ್ಮೆಂಟ್ ಬಂದಂಗೆ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇರ್ರಿ. ಪ್ರತಿ ದಿವಸ ಹೊಸ ಹೊಸ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮದು 365 ಡೇಸು ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ. ಸೊ ಫೋಟೋಸು ನಾವು ಕಳ್ಸೋಕ್ಕೆ ಆಗೋದಿಲ್ಲ. ಫೋಟೋ ಕಳ್ಸೋದ್ರಲ್ಲಿ ಏನಾಗುತ್ತೆ, ಫೋಟೋ ನಾವು ಅಪ್ಲೋಡ್ ಮಾಡೋ ಸ್ಥಳದಲ್ಲಿ ಐಟಮ್ ಸ್ಟಾಕೇ ಕ್ಲೋಸ್ ಆಗಿಬಿಡುತ್ತೆ. ಸೊ ನಮ್ಮ ಏನು ಪ್ರೊಸೀಜರ್ ಇದೆ, ಬೆಳಗ್ಗೆ ಬಂದಿರೋ ಸ್ಟಾಕ್ ಈವ್ನಿಂಗ್ ಮಟ್ಟ ಸಾಯಂಕಾಲ ಮಟ್ಟ ಖಾಲಿ ಆಗಬೇಕು. ಮತ್ತೆ ನಾಳೆ ಹೊಸ ಪ್ರೊಡಕ್ಷನ್ ಮಾಡ್ತೀವಿ. ಇಲ್ಲಿಂದ ಏನಾಗುತ್ತೆ ಅಂದರೆ ದಿವಸ ಹೊಸ ಹೊಸ ಐಟಮ್ ಬರ್ತಾ ಇರುತ್ತೆ. ಹಂಗೆ ನಮ್ದು ವಾಲ್ಯೂಮ್ ಕೂಡ ಹಿಂಗೆ ಹೊಸ ಹೊಸ ಬರ್ತಾ ಇದೆ. ಈಗ ನೋಡ್ರಿ, ಪ್ರತಿ ದಿವಸ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಈಗ 2830 ವಾಲ್ಯೂಮ್ ನಂಬರ್ ನಡೀತಿದೆ. ಇದು ವಾಲ್ಯೂಮ್ ನಂಬರ್ ನಡೀತಿದೆ 1516. ಸೊ ಇದು ನೋಡ್ತಿದ್ದೀರಾ 3400 ವಾಲ್ಯೂಮ್ ನಂಬರ್. ಯಾಕಂದ್ರೆ ಈ ವಾಲ್ಯೂಮ್ ನಂಬರ್ ಯಾವಾಗ ಡೆವಲಪ್ ಆಗುತ್ತೆ ಅಂದ್ರೆ ಡೈಲಿ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದ್ರ ಪ್ರಕಾರ ನಮಗೆ ಡಿಸೈನ್ಸ್ ಪ್ರಕಾರ ವಾಲ್ಯೂಮ್ ಡೆವಲಪ್ ಆಗುತ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಗೊತ್ತಿದ್ದಂಗೆ ಹೇಳ್ತಿದ್ದಂಗೆ ಬಹಳಷ್ಟು ಐಟಮ್ ಸಿಗುತ್ತೆ. ಡೈಲಿ ವೇರ್ ಸಿಗುತ್ತೆ. ರೇಷ್ಮೆ ಸೀರೆ, ಸೂರತ್ ರೇಷ್ಮೆ ಸೀರೆ ಹೇಳ್ಬೇಕಂದ್ರೆ ಪ್ಯೂರ್ ನಮ್ಮ ಮೈಸೂರು ಸಿಲ್ಕ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮ್ಮದು ಈ ಕಡೆ ಸಿಗಲ್ಲ. ಆ ಮೈಸೂರು ಸಿಲ್ಕ್ ಮೈಸೂರಿನಲ್ಲಿ ಸಿಗುತ್ತೆ. ಸೊ ನಮ್ಮ ಸೂರತ್ ರೇಷ್ಮೆ ಸೀರೆ ಸಿಗುತ್ತೆ. ಬನಾರಸಿ ಸಿಲ್ಕ್ ಸಿಗುತ್ತೆ. ಬನಾರಸಿ ಟೋಟಲ್ ಪ್ರೊಡಕ್ಷನ್ ಸೂರತ್ತಿಂದ ಆಗಿ ಅಲ್ಲಿ ಹೋಗುತ್ತೆ. ಆಮೇಲೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇಡೀ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಏನಾಗುತ್ತೆ ಇಡೀ ಇಂಡಿಯಾದಲ್ಲಿ ಫಸ್ಟ್ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ನಲ್ಲಿ ಆಗುತ್ತೆ. ಬೇರೆ ಎಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೀರೆ ಆಗೋದಿಲ್ಲ. ಸಿಂಥೆಟಿಕ್ ಸಾಡಿ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ನಲ್ಲಿ ಆಗುತ್ತೆ. ಯಾಕೆ ಇದು ಸಿಂಥೆಟಿಕ್ ಸಾಡಿ ಸೂರತ್ನಿಂದ ನಡೀತೆ ಅಂದರೆ ಕಾಸ್ಟ್ ವೈಸ್ ಸಿಗುತ್ತೆ, ಡ್ಯೂರೇಬಲ್ ಸಿಗುತ್ತೆ, ಕಲರ್ ಹೋಗಲ್ಲ, ಎಲ್ಲ ಟೈಪ್ನಲ್ಲಿ ಫೆಸಿಲಿಟಿ ಇರುತ್ತೆ. ಆಮೇಲೆ ದಿವಸ ನಮ್ಮ ಇಲ್ಲಿ ಇಲ್ಲ ಅಂದ್ರೂ 2 ಲಕ್ಷ ಶಾಪ್ಸ್ ಇದೆ. ಎಲ್ಲರೂ ಡಿಸೈನ್ಸ್ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಡೆವಲಪ್ಮೆಂಟಿಗೆ ಈಗ ನೋಡ್ರಿ, ಈಗ ಎಷ್ಟು ಕಾಂಪಿಟೇಷನ್ ಇದೆ. 2 ಲಕ್ಷ ಶಾಪ್ಸ್ ಇದೆ. ಎಲ್ಲ ಎಲೆಕ್ಷನ್ನಲ್ಲಿ ನಾವು ನಿಂದಿರ್ಬೇಕಂದ್ರೆ ನಾವು ಎಷ್ಟು ಕಾಂಪಿಟೇಷನ್ನಲ್ಲಿ ನಿಂತೀವಿ. ಆ ಕಾಂಪಿಟೇಷನ್ ಗೆಲ್ಲಲಿಕ್ಕೆ ಏನು ಮಾಡ್ತೀವಿ, ದಿವಸ ಹೊಸ ಹೊಸ ಪ್ರೊಡಕ್ಷನ್ಸ್ ತಯಾರಿಸ್ತೀವಿ. ಆ ಪ್ರೊಡಕ್ಷನ್ ನಿಮಗೆ ಎದುರುಗಡೆ ಬಿಡ್ತೀವಿ. ಸೊ ಫ್ರೆಂಡ್ಸ್, ಸೂರತ್ ಬರ್ತೀರಾ, ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ನೀವು ನಮ್ಮ ಸೂರತ್ ಯಾವ್ದಾದ್ರು ಊರಿಂದ ಬನ್ನಿ. ನಿಮ್ಮ ಊರಿನಲ್ಲಿ ಇಲ್ಲ, ಪಕ್ಕದ ಊರಿನಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಂದ ಬರ್ಬೋದು. ಇಲ್ಲ ನೀವು ಫ್ಲೈಟ್ ತೊಗೊಂಡು ಬರ್ತೀರಾ, ಅದು ನಡೀತೆ. ಸೂರತ್ನಿಂದ ಫ್ಲೈಟು ಇದೆ, ಬೆಂಗಳೂರಿಂದ ಇದೆ. ಸೊ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ, ಏರ್ಪೋರ್ಟಿಂದ ಬರ್ರಿ, ಟ್ರೈನಿಂದ ಬರ್ರಿ, ಬಸ್ಸಿಂದ ಬರ್ರಿ. VRL ಬಸ್ ಕೂಡ ಸರ್ವಿಸ್ ಚೆನ್ನಾಗಿದೆ, ಅದು ಕೂಡ ಇದೆ. ಆಮೇಲೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ಸೂರತ್ ಬಂದಿರಾ, ರೊಕ್ಕ ತೊಗೊಂಬರೋದು ಬೇಕಾಗಿಲ್ಲ. 10-20 ಸಾವಿರ ತೊಗೊಂಬನ್ನಿ, ನಿಮ್ಮ ಖರ್ಚು ಎಷ್ಟು ಬೇಕಷ್ಟು ಮಿನಿಮಮ್ ಅಮೌಂಟ್ ಟೋಕನ್ ಕೊಡಿ. ಊರಿಗೆ ಹೋಗಿದ ಮೇಲೆ ನೀವು ಬೇಕಾದ್ರೆ ನೀವು ಅಮೌಂಟ್ ಹಾಕ್ಬೋದು. ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. ಎದುರುಗಡೆ ಬಂದು ಪ್ಯಾಕ್ ಮಾಡಿಸಿ ತೊಗೊಂಡು ಹೋಗಿ. ಅದರಲ್ಲಿ ಏನಾಗುತ್ತೆ, ನೀವು ರೂಬರು ಬಂದರೆ ನಿಮಗೆ ಕ್ವಾಲಿಟಿ ಬಗ್ಗೆ ಮಾಹಿತಿ ಸಿಗುತ್ತೆ, ಐಟಮ್ ಬಗ್ಗೆ ಮಾಹಿತಿ ಸಿಗುತ್ತೆ, ನಮ್ಮ ಬಗ್ಗೆ ಮಾಹಿತಿ ಸಿಗುತ್ತೆ, ಕ್ಲಿಯರ್ ಆಗಿ ಸಿಗುತ್ತೆ ಮಾಹಿತಿ. ಸೊ ಫ್ರೆಂಡ್ಸ್, ನಾವು ನಿಮಗೋಸ್ಕರ ಇಲ್ಲಿ ಕುಂತೀವಿ. ನಿಮಗೆ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡ್ಬೇಕಂತ ಕುಂತೀವಿ. ನಮ್ಮ ಈ ವಿಡಿಯೋ ಮುಖಾಂತರ ನಾನು ಒಂದು ವಿಡಿಯೋದಿಂದ ಒಂದು ಅಂಗಡಿ ಡೆವಲಪ್ ಆಗಿದ್ದು ನನಗೆ ಭಾಳ ಸಂತೋಷ ಆಗುತ್ತೆ. ಆ ಮೋಟಿವೇಶನ್ನಿಂದ ನಾನು ಆ ಥೀಮಿಂದ ನಾನು ಈ ವಿಡಿಯೋ ಡೈಲಿ ಮಾಡ್ತಾ ಇರ್ತೀನಿ. ನಮ್ಮ ಕಡೆಯಿಂದ ಯಾರು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಲಿ ಅಂತ ಹೇಳಿ. ಆಮೇಲೆ ನೋಡಿ, ಸೂರತ್ತಿಗೆ ಯಾರು ಬರೋಕ್ಕೆ ಧೈರ್ಯ ಪಡಲ್ಲ. ಜಲ್ದಿ ಸರ್ ಇಲ್ಲ ಅಲ್ಲೇ ಲೋಕಲಲ್ಲಿ ತೊಗೊಳೋಣ, ಅಲ್ಲಿಂದಾನೆ ತೊಗೊಂಡು ಮಾರಿಬಿಡೋಣ. ಅಲ್ಲಿ ತೊಗೊಂಡು ಮಾರೋಕ್ಕೆ ಏನು ಹಾನಿ ಇಲ್ಲ, ಅದು ಕೂಡ ಸೂರತ್ ಬಟ್ಟೆನೇ. ಆದರೆ ಅಲ್ಲಿ ಏನಾಗುತ್ತೆ, ನಿಮ್ಮ ಅಕ್ಕಪಕ್ಕ ಹೋಲ್ಸೇಲ್ ಅಂಗಡಿನಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ, ಅವ್ರು ಏನು ಮಾಡ್ತಾರೆ, ಕಾಮನ್ ಐಟಮ್ ಇರುತ್ತೆ. ಇದೇ ಒಂದು ಐಟಮಿಂದ 10 ಕ್ಯಾಟ್ಲಾಗ್ ತೊಗೊಂಡ್ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ 10 ಕ್ಯಾಟ್ಲಾಗ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಅಕ್ಕಪಕ್ಕ 10 ಅಂಗಡಿನಲ್ಲಿ ಕೂಡ ಇದೇ ಸೇಲ್ ಮಾಡ್ತಾರೆ. ಅವಾಗೇನಾಗುತ್ತೆ, ನಿಮ್ಮ ಹತ್ರ ಮೊನೋಪೊಲಿ ಏನು ಇರೋದಿಲ್ಲ. ನಿಮ್ಮ ಹತ್ರನೂ ಇದೇ ಸ್ಟಾಕ್ ಇದೆ, ನಿಮ್ಮ ಪಕ್ಕದ ಅಂಗಡಿ ಇದೇ ಸ್ಟಾಕ್ ಇದೆ, ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಕೂಡ ಅದೇ ಸ್ಟಾಕ್ ಇದೆ. ಯಾಕಂದ್ರೆ ಆ ಹೋಲ್ಸೇಲರ್ ಏನು ಮಾಡ್ಬಿಟ್ಟಾರೆ, ಇಡೀ ನಿಮ್ಮ ಏರಿಯಾದಲ್ಲಿ ಸುತ್ತಲೂ ಅದು ತಿರುಗಿಸ್ಬಿಟ್ಟಿದ್ದಾರೆ ಕ್ಯಾಟ್ಲಾಗ್. ಅಲ್ಲಿ ಏನಾಗುತ್ತೆ, ನಿಮ್ಮ ಮಾರ್ಜಿನ್ ದುಡಿಯೋಕ್ಕೆ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ನಿಮ್ಮ ಐಟಮ್ಸ್ ನಿಮ್ಮ ಪಕ್ಕದಲ್ಲಿ ಇದ್ದಾನೆ, ನಿಮ್ಮ ರೇಟ್ ಮಾರ್ಜಿನ್ ಹಾಕೋದು ಬೇರೆ ಇರ್ತದೆ, ನಿಮ್ಮ ಪಕ್ಕದವ್ರ ರೇಟ್ ಹಾಕೋದು ಮಾರ್ಜಿನ್ ಸಿಸ್ಟಮ್ ಬೇರೆ ಇರುತ್ತೆ. ಈಗ ಇದೇ ಒಂದು ಮನೆಯಲ್ಲಿ ಯಾರು ಸೇಲ್ ಮಾಡ್ತಾರೆ, ಅಂಗಡಿಯವರು 100% ಮಾರ್ಜಿನ್ ಹಾಕ್ತಾರೆ. ಮನೆಯಲ್ಲಿ ಸೇಲ್ ಮಾಡ್ತಾರೆ, ಅವ್ರು 50-60% ಮೇಲೆ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಲೇಬರ್ ಇರಲ್ಲ, ಯಾರೋ ಖರ್ಚಿಗೆ ಅಂಗಡಿ ಬಾಡಿಗೆ ಇರಲ್ಲ,
ಮನೆಯಲ್ಲಿ ಒಂದು ಲೇಡೀಸ್ ಯಾರು ಜೆಂಟ್ಸ್ ಯಾರು ಮಾಡ್ತಾರೆ, ಅವ್ರು ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಂಗಿಲ್ಲ, ಅವ್ರು ಬಡ್ಡಿ ಆಗಲ್ಲ, ಬಡ್ಡಿ ಹತ್ತಲ್ಲ ಅವ್ರ ಮೇಲೆ. ಸೊ ಅವ್ರು ಕಮ್ಮಿ ರೇಟ್ನಲ್ಲಿ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಆಗ್ಬಿಡುತ್ತೆ. ಅಕ್ಕಪಕ್ಕ ಹೋಲ್ಸೇಲ್ ಅಂಗಡಿಯಿಂದ ತೊಗೊಂಡ್ಬಂದ್ರೆ ಆಮೇಲೆ ಅವ್ರೇನು ನಿಮಗೆ ಹಂಗೆ ಕೊಡಲ್ಲ, ಅವ್ರ ಲಾಭ ಜೋಡಿಸ್ತಾರೆ. ಆ ಲಾಭ ಕೂಡ ನಿಮ್ಮ ಮೇಲೆ ಬೀಳುತ್ತೆ. ಸೊ ಕಾಮನ್ ಆಯ್ತು ಐಟಮ್, ಲಾಭನ ತೊಗೊಂಡು ಜಾಸ್ತಿ ಕೊಟ್ಟು ತೊಗೊಂಡ್ಬಂದಿರಾ, ಆಮೇಲೆ ಸ್ವಲ್ಪ ಸೆಲ್ಲಿಂಗ್ನಲ್ಲಿ ಸ್ವಲ್ಪ ಪ್ರೆಷರ್ ಮಾಡುವಾಗದೆ. ಅದೇ ನೀವು ಸೂರತ್ ಬರ್ತೀರಾ, ಲಕ್ಷಾದ ಗಂಟೆ ಡಿಸೈನ್ಸ್ ಇದೆ ನಮ್ಮ ಹತ್ರ, ಡೈಲಿ ಹೊಸ ಹೊಸ ಪ್ರೊಡಕ್ಷನ್ಸ್ ಇದೆ. ಇವತ್ತು ಸೇಲ್ ಆಗಿರೋ ನಾಳೆ ಸಿಗಲ್ಲ, ಕಾಂಪಿಟೇಷನ್ ಎಲ್ಲಿ ಆಗೋ ಚಾನ್ಸ್ ಇಲ್ಲ. ನಿಮಗೆ ಕೊಟ್ಟಿರೋ ಐಟಮ್ ನಿಮ್ಮ ಪಕ್ಕದ ಅಂಗಡಿಗೆ ಹೋಗೋದಿಲ್ಲ, ನಿಮಗೆ ಕೊಟ್ಟಿರೋ ಡಿಸೈನ್ ಪಕ್ಕದ ಅಂಗಡಿ ಡಿಸೈನಲ್ಲಿ ಹೋಗೋದಿಲ್ಲ. ಅಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ನೇ ಇಲ್ಲ. ನಿಮ್ಮ ಐಟಮ್ ಇಂದು ಯಾವ ಕಾಂಪಿಟೇಷನ್ ಇಲ್ಲ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ನಲ್ಲಿ ಸಿಗುತ್ತೆ, ಕಂಪನಿ ರೇಟ್ನಲ್ಲಿ ಸಿಗುತ್ತೆ, ನಿಮಗೂ ಇದೇ ರೇಟಿಗೆ ಸಿಗುತ್ತೆ, ಹೋಲ್ಸೇಲ್ ಅಂಗಡಿನಲ್ಲೂ ಇದೇ ರೇಟಿಗೆ ಸಿಗುತ್ತೆ. ನಿಮ್ಮ ರೇಟು ಹೋಲ್ಸೇಲ್ ಅಂಗಡಿ ರೇಟು ಅದೇ ಇರುತ್ತೆ. ಅವಾಗ ಅಲ್ಲಿ ಏನಾಗುತ್ತೆ, ನಿಮ್ಮ 20% ಜಾಸ್ತಿ ಅದು ದುಡಿದಂಗೆ ಆಯಿತು. 50% ಮಾರ್ಜಿನ್ ನಿಮ್ಮದು, ಮಿನಿಮಮ್ 5% ನಿಮ್ಮ ಮಾರ್ಜಿನ್, 70% ಮಾರ್ಜಿನ್ ದುಡಿತೀರಾ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸೂರತ್ ಬರ್ತೀರಾ ಡೈರೆಕ್ಟ್ ಸೂರತ್ ಬಂದಾಗ ಏನಾಗುತ್ತೆ, ನಿಮ್ಮ ಧೈರ್ಯ ಜಾಸ್ತಿ ಆಗುತ್ತೆ, ಧೈರ್ಯ ಡೆವಲಪ್ಮೆಂಟ್ ಆಗುತ್ತೆ. ಸರ್ ಓಹೋ ಇಲ್ಲಿ ಇಷ್ಟು ಜನ ವ್ಯಾಪಾರ ಮಾಡಕತ್ತಾರೆ, ನಾವು ಯಾಕೆ ಮಾಡ್ಬೋದು ಈ ಟೈಪ್ ವ್ಯಾಪಾರ, ನಿಮ್ಮ ಧೈರ್ಯ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಆ ಧೈರ್ಯ ಆ ಪವರ್ ಸಿಗುತ್ತೆ, ಆ ಪವರ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ನೋಡಿರಿ, ವ್ಯಾಪಾರ ಧೈರ್ಯ ಇಲ್ಲಂದ ಆಗಲ್ಲ, ಧೈರ್ಯ ಬೇಕೇ ಬೇಕು. ಸೊ ಧೈರ್ಯ ಇಟ್ಕೊಳ್ತಿದ್ರೆ ಧೈರ್ಯ ಸಿಗುತ್ತೆ ಇಲ್ಲಿ ಬಂದರೆ. ಸೊ ನಿಮ್ಮ ವ್ಯಾಪಾರ ಖಂಡಿತ ಡೆವಲಪ್ಮೆಂಟ್ ಆಗೇ ಆಗತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ, ಈ ಮಾತು ನಮ್ದು ಹೆಂಗೆ ಅನ್ನಿಸ್ತು ನಿಮಗೆ? ಇದೇ ಟೈಪ್ ನಿಮಗೆ ಡೈಲಿ ಹೊಸ ಹೊಸ ಮೋಟಿವೇಶನ್ ಮಾಡ್ತಾ ಇರ್ತೀನಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹಿಂಗೆ ಬೆಲ್ ಐಕನ್ ಹತ್ತಿರಿ. ನಿಮಗೆ ಹೊಸ ಹೊಸ ಐಟಮ್, ಹೊಸ ಹೊಸ ನಾಲೆಜ್ ಕೊಡ್ತೀನಿ ಬಟ್ಟೆ ಬಗ್ಗೆ. ಮತ್ತು ಸೂರತ್ಗೆ ಯಾಕೆ ಬರಬೇಕು ತೋರಿಸ್ಕೊಡ್ತೀನಿ, ಸೂರತ್ ಬಂದ ನಿಮ್ಮಲ್ಲಿ ಯಾವ ರೇಟಿಗೆ ಎಷ್ಟು ಮಾರ್ಜಿನ್ ಹಾಕ್ಬೇಕು ಅದು ತೋರಿಸ್ಕೊಡ್ತೀನಿ, ಹೇಗೆ ಸೇಲ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ, ಉಳಿದಿರೋ ಮಾಲ್ ಹೆಂಗೆ ಸೇಲ್ಸ್ ಮಾಡಬೇಕು ಅದು ತೋರಿಸ್ಕೊಡ್ತೀನಿ, ಹೆಂಗೆ ಯಾವ ಟೈಪ್ ನಾವು ಬಿಸ್ನೆಸ್ ಮಾಡಿ ಮುಂದೆ ಹೋಗ್ಬೋದು ಅವೆಲ್ಲ ಮಾಹಿತಿ ಕೊಡ್ತಾನೆ ಇರ್ತೀನಿ. ಸೊ ಲಾಸ್ಟ್ ಆ್ಯಂಡ್ ಫಸ್ಟ್ ನನ್ನ ಮೋಟಿವೇಶನ್, ನನ್ನ ವಿಡಿಯೋ, ನನ್ನ ಚಾನಲಿಂದ ಒಂದೇ ಒಂದು, ಬಟ್ ಬಿಸ್ನೆಸ್ ಮಾಡಿ, ಬಿಸ್ನೆಸ್ ಮ್ಯಾನ್ ತಯಾರು ಮಾಡಿಸ್ಬೇಕಂತ ಆ ಮೋಟಿವೇಟಿಂದ, ಆ ಇಚ್ಛೆಯಿಂದ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಫ್ರೆಂಡ್ಸ್, ಹಿಂಗೆ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು.